ಹಲೋ ಹಾಯ್ ಫ್ರೆಂಡ್ಸ್. ಸೊ ನನ್ನ ಹೆಸರು ಶ್ರೀನಿವಾಸ್ ಅಂತ, ನಾನು ಕೊರಳೂರಿನ ಗ್ರಾಮಸ್ಥ. ಸೊ ಇವತ್ತು ನಾವು ನಮ್ಮ ತೋಟದ ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಿದ್ದೇವೆ. ಸೊ ಕಾಕಡ ಗಿಡ ಅನ್ನೋ ಇದೆ. ಸೊ ತುಂಬ ಕಾಕಡ ಗಿಡ ಇದೆ ಇದರಲ್ಲಿ. ಸೊ ಈಗ ಮಾವಿನಕಾಯಿ, ಸೊ ಅದರಲ್ಲಿ ಮಾವಿನಕಾಯಿ ತುಂಬ ಮಾವಿನಕಾಯಿಗಳನ್ನು ಬಿಡೋ ಚಾನ್ಸಸ್ ಇದೆ ಇದು. ಸೊ ಇದರಲ್ಲಿ ನೀವು ನೋಡೋದಾದರೆ ತುಂಬ ಮಾವಿನಕಾಯಿ ಬಿಡೋದಿದೆ. ಭಾಳ ಅಲ್ಲ, ಹಿಂದಿನ ವರ್ಷ ತುಂಬ ಮಾವಿನಕಾಯಿಗಳನ್ನು ಬಿಟ್ಟಿತ್ತು. ಈ ವರ್ಷ ಇನ್ನೂ ಅದು ಫಸಲಿಗೆ ಇನ್ನೂ ಬಂದಿಲ್ಲ. ಬಟ್ ಆದ್ರೂ ಕೆಲವೊಂದು ಮಾವಿನಕಾಯಿಗಳನ್ನು ನೀವು ನೋಡಬಹುದು. ಬಟ್ ಇದು ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ದಪ್ಪ ಹೋಗಿರುತ್ತೆ. ಆ್ಯಂಡ್ ಇದು ಬೇರೆ ರೀತಿಯ ಕಾಕಡ ಗಿಡ ಆಗಿ. ಆ್ಯಂಡ್ ವಿ ಹ್ಯಾವ್ ಚೇಪೆ ಗಿಡ ಕೂಡ ಇದೆ. ಚೇಪೆ ಗಿಡ ಪ್ಲಸ್ ಸಪೋಟ ಗಿಡ ಇದೆ. ಆಮೇಲೆ ಬಾಳೆ ಗಿಡ ಅಂತೂ ತುಂಬ ನೆಟ್ಟಿದ್ದೀವಿ ನಾವು. ಸೊ ಈ ನಡುವೆ ಇದೆಲ್ಲ ಹಳೇದು. ಸೊ ನೀವು ನೋಡೋದಾದರೆ ಇದು ಕರಿಬೇವಿನ ಗಿಡ ಇದೆ ತುಂಬ. ಆ್ಯಂಡ್ ಚೇಪೆ ಗಿಡ ಆಲ್ಸೋ ನೀವು ನೆಟ್ಟಿದ್ದೀರಿ. ಸೊ ಈ ಕಡೆ ಬಂದರೆ ನಮಗೆ ಕೆಲವೊಂದು ಬಾಳೆ ಗಿಡಗಳನ್ನು ರೀಸೆಂಟಾಗಿ ನೆಟ್ಟಿದ್ದೇವೆ. ಅದು ಈಗ ಫಸಲು ಹೊಡೆದು ಬರ್ತಾಯಿದೆ. ಸೊ ಹಾಗೆ ನೋಡೋದಾದರೆ ಬೇರೆ ಗಿಡಗಳೆಲ್ಲ ಇದೆಲ್ಲ ನಾವು ಹಾಕಿರೋದೆಲ್ಲ ತನ್ನಾಗೆ ಬಂದಿರೋದು. ಸೊ ಇದಕ್ಕಿಂತ ಮುಂದೆ ನಾವು ಕರಮಣಿ ಗಿಡ ಹಾಕಿದರೆ ಸೊ ಅದರದ್ದು ಬೀಜಗಳು ಅಲ್ಲೇ ಒಡೆದು ಅಲ್ಲೇ ಹೋಗಿದ್ದವು, ಈಗ ಬಂದಿದ್ದಾವೆ ನಮಗೆ. ಇಲ್ಲಿ ನೀವು ನೋಡೋದಾದರೆ ಇದು ಮಾವಿನ ಗಿಡ. ಇದು ಮಾವಿನ ಗಿಡದಲ್ಲಿ ಹಿಂದಿನ ವರ್ಷ ಈ ಮಾವಿನ ಗಿಡವನ್ನು ಹಾಕಿದ್ದು ನಾವು. ಸೊ ಇದರಲ್ಲಿ ಒಂದು 4 ಕಾಯಿ ಇಲ್ಲಿದೆ, ಇಲ್ಲೊಂದು 2 ಕಾಯಿ ಇದೆ, ಇಲ್ಲೊಂದು 2 ಕಾಯಿ ಇದೆ. ಇನ್ನು ವಸಂತ ಮಾಸ ಇನ್ನೂ ಪ್ರಾರಂಭ ಆಗಿಲ್ಲ. ಬಟ್ ಆದ್ರೂ ಈ ಪುಟ್ಟದಾದ ಗಿಡದಲ್ಲಿ ಒಂದು 7-8 ಮಾವಿನಕಾಯಿಗಳು ಹಾಕಿದೆ. ಸೊ ನೋಡ್ಬೋದು ನೀವು, ಓಕೆನಾ. ಬಟ್ ಇದು ಹಿಂದಿನ ವರ್ಷ ಅಷ್ಟೇ ಹಾಕಿದ್ದು. ಇದರಿಂದ ಮಾವಿನಕಾಯಿ ಎಲ್ಲ ಬರ್ತಿದೆ. ಅವರು ನಮ್ಮ ತಾಯಿಯವರು ಬರ್ತಾಯಿದ್ದಾರೆ. ಇದು ಚೇಪೆ ಗಿಡ. ಈ ಚೇಪೆ ಗಿಡದಲ್ಲಂತೂ ನಾವು ಡೈಲಿ ಬಂದು ಒಂದೊಂದು ತಿಂತಾನೆ ಇರ್ತೀವಿ. ಚೇಪೆಕಾಯಿನ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಡೈಲಿ. ಇದು ಸುಮ್ಮನೆ ನಾವು ಮಾಡಬೇಕಂತೇನು ಮಾಡಿರಲಿಲ್ಲ, ನಾವು ಒಂದೊಂದು ನೆಡ್ತಾ ಇದ್ರು ಅಷ್ಟೇ. ಅದೇನಾಗುತ್ತೆ, ಈಗ ಚಿಕ್ಕ ತೋಟವಾಗಿ ಪರಿವರ್ತನೆ ಆಗಿದೆ ನೋಡಿ. ಈಗ ನಮಗೆ ಇದರಲ್ಲಿ ತುಂಬ ಗಿಡ ನೆಡಬೇಕು ಅಂತ ಆಸೆ ಇದೆ ನೋಡಿ. ಇದರಲ್ಲೆಲ್ಲ ಚಿಕ್ಕ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು. ಬಟ್ ಈಗೆಲ್ಲ ತುಂಬ ದೊಡ್ಡದಾಗಿ ತೋಟವಾಗಿ ಬೆಳೆದಿದೆ. ಸೊ ಹೀಗೆ ನಾವು ಇದನ್ನು ಮುಂದುವರಿಸ್ಬೇಕಂತ ನಾವು ಅಂದ್ಕೊಂಡಿದ್ದೇವೆ ನೋಡಿ. ಇದು ಬಾಳೆ ಗಿಡ. ಇದೆಲ್ಲ ನಾವು ಯಾವುದೋ ನರ್ಸರಿಯಿಂದ ತಂದಿದ್ದಲ್ಲ, ಇಲ್ಲಿಂದ ನಾವು ಚಿಕ್ಕ ಗಿಡಗಳನ್ನು ತೆಗೆದು ನಾವು ಉಳಿರುವಂಥದ್ದು, ಓಕೆನಾ. ನೀರೆಲ್ಲ ತುಂಬೋಗ್ತಾಯಿದೆ. ನಾವು ಹೀಗೆ ಹೋಗಿ ನೀರು ಕಟ್ಟೋಣ 1 ನಿಮಿಷ. ಓಕೆನಾ. ಸೊ ಇದು ನೀರು ಬರಲಿಕ್ಕೆ ಹೀಗೆ ನೀರು ಕಟ್ಟುವಂಥದ್ದು. ಇಲ್ಲೆಲ್ಲ ಮೊದಲೆಲ್ಲ ತೋಟಗಳಿದ್ವು. ಈಗೆಲ್ಲ ಏನಾಗ್ತದೆ, ನಗರಾಭಿವೃದ್ಧಿ, ಪಟ್ಟಣ ಅಭಿವೃದ್ಧಿ ಅದೆಲ್ಲ ಆದ ನಂತರ ಈಗೆಲ್ಲ ಮನೆಗಳು ಬಂದಂತಾಗಿದೆ ನೋಡಿ. ಈ ಕಡೆ ನೋಡಿ ತುಂಬ ಮನೆಗಳು ಬರ್ತಾಯಿದೆ. ಬಟ್ ನಾವು ಈ ಜಮೀನನ್ನು ಹಾಗೆ ಉಳಿಸ್ಕೊಂಡು ತೋಟವನ್ನು ಮಾಡುತ್ತಿದ್ದೇವೆ. ಬಟ್ ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಈ ತೋಟ ಮಾಡಿದ ನಂತರ ನಮಗೆ ಇಲ್ಲಿ ತುಂಬ ಪಕ್ಷಿಗಳು ಬರ್ತಾಯಿದೆ. ಸಣ್ಣ ಪಕ್ಷಿಗಳು. ಮೊದಲೆಲ್ಲ ಅವೆಲ್ಲ ಬರ್ತಾನೆ ಇರಲಿಲ್ಲ. ಈಗ ಸಣ್ಣ ಪುಟ್ಟ ಸಸ್ಯಗಳು ಸಂಜೆ ಆದ ನಂತರ ಎಷ್ಟು ಬರ್ತವೆ ಅಂತ ಹೇಳಿದ್ರೆ ಒಂದು 30-40 ಪಕ್ಷಿಗಳು ಬರ್ತವೆ ಇಲ್ಲಿ ಬಂದು ಅವು ಕೂಗುವ ಸದ್ಯ ಒಂಥರ ಸಂತೋಷಕರ ಕರೆಕ್ಟ್. ಬೀಜಗಳು ಅಲ್ಲೇ ಒಡೆದು ಅಲ್ಲೇ ಹೋಗಿದ್ದವು, ಈಗ ಬಂದಿದ್ದಾವೆ ನಮಗೆ. ಸೊ ಇಲ್ಲಿ ಮತ್ತೊಂದು ಮಾವಿನ ಗಿಡ ಇದೆ. ಸೊ ಈಗ ನೋಡೋದಾದರೆ ನಾವು ಆ್ಯಕ್ಚುಲಿ ಇದಕ್ಕೆ ನೀರು ಕಟ್ತಾಯಿದ್ದೀರಿ. ಸೊ ಬಾಳೆ ಗಿಡಕ್ಕೆ ನೋಡಿ, ಇದೆಲ್ಲ ಬಾಳೆ ಗಿಡ, ಇದು ಫಸಲು ಬಂದಿದೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಇದು ಬಾಳೆ ಗಿಡದ ಗೊನೆ. ಇದು ಯಾಕೆ ಚಿಕ್ಕದಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡೋದಾದರೆ ನೀವು ಪಕ್ಕದಲ್ಲೇ ಒಂದು
ತೆಂಗಿನಕಾಯಿ ಮರ ಇದೆ. ಸೊ ಅದರಿಂದ ಏನಾಗ್ತಾಯಿದೆ, ಅದರದ ನೀರನ್ನೆಲ್ಲ ಇದು ಎಳ್ಕೊಂಡಿರೋದ್ರಿಂದ ಸೊ ಇದರದ್ದು ದಪ್ಪ ಕಡಿಮೆ ಆಗಿದೆ. ಹಾಗೆ ನೋಡೋದಾದರೆ ತುಂಬ ಗಿಡಸ್ ಇದೆ ಇಲ್ಲಿ. ಹಾಗೆ ನೋಡೋದಾದರೆ ನೋಡಿ, ಸೊ ನಾವು ಒಂದು ತಿಂಗಳಿನ ಮುಂಚೆ ಈ ಗಿಡಗಳನ್ನು ನೆಟ್ಟಿದ್ದು. ಅರೌಂಡ್ 34-35 ಗಿಡಸ್ ಇದೆ ಇಲ್ಲಿ, ಬಾಳೆ ಗಿಡಗಳು. ಸೊ ಬಾಳೆ ಗಿಡಗಳು ಐ ಥಿಂಕ್ ಇದೆಲ್ಲ ನಿಮಗೆ ಒಂದು 6 ತಿಂಗಳಲ್ಲೆಲ್ಲ ಬಾಳೆಕಾಯಿ ಹಾಕೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುವಂಥ ರುಚಿಯಾಗಿರುವಂಥ ಬಾಳೆಕಾಯಿಗಳು. ಸೊ ನಮ್ಮದು ರೀಸನ್ ಏನಕ್ಕೋದ್ರೆ ಹಾಕಿದೆ ಅಂತ ಹೇಳಿದ್ರೆ, ನಾವು ಬಾಳೆಕಾಯಿನ ಹೊರಗಡೆಯಿಂದ ತರಬಾರ್ದು ಅಂತ ಹಾಕಿರೋದು ಇದು. ಹೀಗೆ ನೋಡ್ಬೋದು ಆ ಸೈಡ್. ಮತ್ತು ಇದರ ಮಧ್ಯದಲ್ಲೆಲ್ಲ ನಾವು ಸೊಪ್ಪು ಇಲ್ಲ ಬೇರೆ ತರಕಾರಿ ಗಿಡಗಳನ್ನು ಹಾಕಬೇಕು ಅಂತ ನಮ್ಮ ತಂದೆಯವರು ಯೋಚನೆ ಮಾಡಿದ್ದಾರೆ. ಸೊ ಬಟ್ ಇದೆಲ್ಲ ಒಂದ್ಸಲ ಗಿಡ ಎಲ್ಲ ಉದ್ದ ಆದಮೇಲೆ ಈ ಮಣ್ಣಿನೆಲ್ಲ ಇದಕ್ಕೆ ಹಳ್ಳಕ್ಕೆ ತುಂಬಿ ಸೊ ಇದರಲ್ಲಿ ಒಂದು ಸ್ವಲ್ಪ ಒಳ್ಳೆಯ ತರಕಾರಿ ಗಿಡ ಸೊಪ್ಪಿನ ಗಿಡಗಳನ್ನು ಹಾಕಬೇಕಂತ ಅಂದ್ಕೊಂಡಿದ್ದೇವೆ ನಾವು. ಸೊ ಅಲ್ಲೆಲ್ಲ ನಾವೇನು ಮಾಡ್ತಿದ್ದೀರಿ, ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ನಾವು ಏನು ಮಾಡ್ತೀರಿ, ನಮ್ಮ ಮನೆ ಕಸ ಏನಿರುತ್ತೆ ಡೈಲಿ ಕಸನೆಲ್ಲ ಇದನ್ನು ತೊಗೊಂಬಂದು ಇಲ್ಲಿ ಹಾಕ್ತೀರಿ. ಸೊ ಈ ಕಸ ಎಲ್ಲ ಏನಾಗುತ್ತೆ, ಗೊಬ್ಬರವಾಗಿ ಪರಿವರ್ತನೆಯಾಗಿ ಇದ ಮೇಲೆ ನಾವು ಈ ಕಸವನ್ನೇ ನಾವು ಗಿಡಗಳಿಗೆ ಹಾಕುತ್ತೇವೆ. ಸೊ ಅದರಿಂದ ನಮ್ಮ ಮನೆಯಿಂದ ಹೋಗುವಂಥ ಕಸ ಬಿಸಾಡಿದ್ರೆ ವಾಸನೆ ಬರುತ್ತೆ. ಫಸ್ಟು ಆ ವಾಸನೆ ಮೇರೆಲ್ಲ ಹಬ್ಬುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀರಿ, ಇಲ್ಲಿ ಹಾಕಿ ಸ್ವಲ್ಪ ದಿನ ಮಣ್ಣು ಮುಚ್ಚುತ್ತೇವೆ. ಮಣ್ಣು ಮುಚ್ಚಿದ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಕಸವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆಗಿದ ನಂತರ ಒಂದು ಸ್ವಲ್ಪ ದಿನಕ್ಕೆ ನಾವು ಆ ಗೊಬ್ಬರವನ್ನು ತೆಗೆದು ಗಿಡಗಳಿಗೆ ಹಾಕಿ ಅದು ಫಲವತ್ತ ಬರುವಂಥ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಸೊ ಇದು ನನ್ನ ಫಸ್ಟ್ ವಿಡಿಯೋ. ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಕೈಲಾದ ಪ್ರಯತ್ನನ ನಾನು ಮಾಡಿದ್ದೇನೆ. ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ ಮೇಲೆ ನಾನು ಅದರಲ್ಲಿ ಏನನ್ನ ದೋಷಗಳಿದ್ದರೆ ನಾನು ಅದನ್ನ ಸರಿ ಮಾಡ್ಕೊಳ್ತೇನೆ. ಓಕೆನಾ? ಥ್ಯಾಂಕ್ ಯು.